ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ಇನ್ಸ್ಟೆಂಟಾಗಿ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಡಲ್ನೆಸ್ ಆಗಿರ್ಬೋದು, ಇಲ್ಲ ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಇಲ್ಲ ಲೈಟ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಯಾವ ಥರ ಕಡಿಮೆ ಮಾಡಿಕೊಂಡು ಒನ್ ಲೆವೆಲ್ ಬ್ರೈಟ್ ಮಾಡ್ಕೋಬೋದು. ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡ್ಬೋದು. ಈ ಸಮ್ಮರಲ್ಲಿ ಯಾವ ಥರ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೋಬೋದು, ಏನು ಹೇಳ್ತಾರೆ ನಮ್ಮ ಸ್ಕಿನ್ ಟೋನನ್ನು ಯಾವ ಥರ ಕಾಪಾಡ್ಕೋಬೋದು ಅನ್ನೋದನ್ನ ಒಂದು ಸ್ಕ್ರಬ್ ಮುಖಾಂತರ ತೋರಿಸಿದ್ದೀನಿ. ಯೂಶ್ವಲಿ ನಾನು ಸಮ್ಮರ್ಸಲ್ಲಿ ಟ್ರೈ ಮಾಡುವಂಥದ್ದು, ಖಂಡಿತ ಟ್ರೈ ಮಾಡಿ. 100% ರಿಸಲ್ಟ್ ಬರುತ್ತೆ. ಬಿಕಾಸ್ ಇಲ್ಲಿ ಯೂಸ್ ಮಾಡಿರೋದೆಲ್ಲ ಪ್ರತಿಯೊಂದು ಕಿಚನ್ ಇಂಗ್ರೀಡಿಯೆಂಟ್ಸ್ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ನೀವು ಇದನ್ನು ಇನ್ ಕೇಸು ಎವ್ರಿ ಡೇ ನೈಟ್ ಮಾಡಿ, ಓಕೆನಾ. ಈ ಫೇಸ್ ಸ್ಕ್ರಬ್ನ ಎವ್ರಿ ಡೇ ನೈಟ್ ಮಾಡಿ ನಾರ್ಮಲ್ ಮಲ್ಕೊಳ್ಳಿ. ಓಕೆ, ನಿಮ್ಮ ನೈಟ್ ಸ್ಕಿನ್ ಕೇರ್ ರೂಟೀನ್ ಏನಿದೆಯೋ ಅದನ್ನ ಮಾಡಿ ಮಲ್ಕೊಳ್ಳಿ. ಬಟ್ ಆಫ್ಟರ್ 7 days ಇಫ್ ಯು ಡೂ ಎವ್ರಿ ಡೇ ಫಾರ್ 7 days, 7th ಡೇ ಆದಮೇಲೆ ನೀವು ರಿಸಲ್ಟ್ ನೋಡಿ. ಖಂಡಿತ ಪಿಗ್ಮೆಂಟೇಷನ್ನು, ಅನ್ಇವನ್ ಸ್ಕಿನ್ ಟೋನು ಕಡಿಮೆ ಆಗಿ ಸ್ಕಿನ್ ಟೋನ್ ಒಂದು ಲೆವೆಲ್ ಜಾಸ್ತಿ ಬ್ರೈಟಾಗಿ ಕಾಣಿಸುತ್ತೆ. ಓಕೆನಾ, ಇದು 100% ಗ್ಯಾರಂಟಿ. ಸೊ ಟ್ರೈ ಮಾಡಿ. ಸೊ ಬನ್ನಿ, ಈಗ ನಾನು ಫೇಸ್ ಸ್ಕ್ರಬ್ನ ಯಾವ ಥರ ಮಾಡಿದೆ, ಆ ಥರ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಈ ಫೇಸ್ ಸ್ಕ್ರಬ್ ಮಾಡ್ಕೊಳ್ಬೇಕಾದ್ರೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ತುಂಬ ಸಿಂಪಲ್ಲು. ಒಂದು ಟೊಮ್ಯಾಟೊ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಆಪ್ಷನಲ್ಲು. ಬಟ್ ಟೊಮ್ಯಾಟೋನು ಹಾಕಿದ್ರೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಓಕೆನಾ, ಒಂದು ಟೊಮ್ಯಾಟೊ ಆ್ಯಂಡ್ ಪೊಟ್ಯಾಟೊ. ಆಮೇಲೆ ಅಕ್ಕಿ ಹಿಟ್ಟಾದರೂ ಸರಿ, ಇಲ್ಲ ಅಂತಂದರೆ ಏನದು ಬೇಸನ್ ಕಡಲೆ ಹಿಟ್ಟಾದ್ರೂ ಸರಿ. ಅಕ್ಕಿ ಹಿಟ್ಟಾದ್ರೂ ಪರವಾಗಿಲ್ಲ, ಕಡಲೆ ಹಿಟ್ಟಾದ್ರೂ ಪರವಾಗಿಲ್ಲ. ಸೊ ಒಂದು ಕಾಲು ಭಾಗ ಟೊಮ್ಯಾಟೋನ ಜಸ್ಟ್ ಒನ್ ಟೈಮ್ಗೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಸೊ ಕಾಲು ಭಾಗ ಟೊಮ್ಯಾಟೋನ ನೀವು ಬರೀ ಫೇಸಿಗೆ ಯೂಸ್ ಮಾಡೋಂಗಿದ್ರೆ, ಇಲ್ಲ ನೆಕ್ಕು ಹ್ಯಾಂಡ್ಸಿಗೆ ಸಹ ಯೂಸ್ ಮಾಡ್ತೀವಿ ಅನ್ನೋದಾದರೆ ಒಂದು ಫುಲ್ ಟೊಮ್ಯಾಟೊ ತೊಗೊಳ್ಳಿ, ಇಲ್ಲ ಒಂದು ಅರ್ಧ ಟೊಮ್ಯಾಟೊ ತೊಗೊಂಡು ಚೆನ್ನಾಗಿ ಪಲ್ಪನ್ನು ತೆಕ್ಕೊಳ್ಳಿ. ಆಯಿತಾ, ಪಲ್ಪ್ ತೆಗೆದಿದ್ದಾದಮೇಲೆ ಒಂದು ಅರ್ಧ ಪೊಟ್ಯಾಟೋನ ತೊಗೊಂಡು ಅದನ್ನು ಸಹ ಚೆನ್ನಾಗಿ ತುರಿಬೇಕು. ಸಣ್ಣಗೆ ತುರಿಬೇಕು. ನೀವು ಸಣ್ಣಗೆ ತುರಿದು ಅದನ್ನು ಸಹ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ಇಲ್ಲ ಕಡಲೆ ಹಿಟ್ಟಾದರೂ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಓಕೆನಾ, ಈಗ ನೋಡಿ ನಾನು ಬಿಫೋರ್ ಅಪ್ಲಿಕೇಶನ್ ನನ್ನ ಫೇಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು, ಆಮೇಲೆ ಪೊಟ್ಯಾಟೊ, ಆಮೇಲೆ ಒಂಚೂರು ಟೊಮ್ಯಾಟೊ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಫಾರ್ಮ್ ಮಾಡಿ. ಪೇಸ್ಟ್ ಥರ ಆಗಲ್ಲ, ಸ್ವಲ್ಪ ಗಟ್ಟಿನೇ ಇರುತ್ತೆ. ತೀರಾ ನೀರಾಗಿ ಮಾಡೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಒಂದು ಸ್ಕ್ರಬ್ ಲೆವೆಲಿಗೆ ಬರಬೇಕು. ಓಕೆನಾ, ಸ್ಕ್ರಬ್ ಕನ್ಸಿಸ್ಟೆನ್ಸಿಗೆ ಬಂದಿದ್ದಾದಮೇಲೆ ಇದನ್ನು ಚೆನ್ನಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ ಬಿಡಬಾರ್ದು. ಒಂದು 15ರಿಂದ 20 ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಚೆನ್ನಾಗಿ ನಿಮಗೆ ರಿಲ್ಯಾಕ್ಸ್ ಆಗಬೇಕು. ಅರ್ಥ ಆಯ್ತಾ, ನೀವೇ ರಿಲ್ಯಾಕ್ಸ್ ಫೀಲ್ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು ವಿಡಿಯೋ ಬಿಗಿನಿಂಗಲ್ಲೇ ನೈಟ್ ಟೈಮ್ ಮಾಡಿ. ದಯವಿಟ್ಟು ನೈಟ್ ಟೈಮ್ ನೋಡಿ ನಾನು ಮಾಡಿದ್ದೀನಿ. ನನ್ನ ಸ್ಕಿನ್ ಮಾಡಿದ್ದಾದಮೇಲೆ ನನ್ನ ಸ್ಕಿನ್ ನೋಡಿ ಯಾವ ಥರ, ಅಂದರೆ ನಾನು 5 ಡೇಸಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ಬ್ರೈಟ್ ಆಗಿದೆ ನೋಡಿ. ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಕಡಿಮೆ ಆಗಿ ಸ್ವಲ್ಪ ನಿಮಗೆ ವೈಟಾಗಿ ಕಾಣಿಸ್ತಿದೆ ಅಲ್ವ ಸ್ವಲ್ಪ ಸ್ಕಿನ್ನು. ಸೊ ಇದು ನಾನು 4-5 ಡೇಸಿಂದನೂ ಮಾಡ್ತಾಯಿದ್ದೀನಿ. ಎವ್ರಿ ಡೇ ನೈಟ್ ಟೈಮ್ ಮಾಡಿ ಇದನ್ನು. ಓಕೆನಾ, ಚೆನ್ನಾಗಿ ನೈಟ್ ಟೈಮ್ ಮಾಡಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನಿದೆಯೋ ಅದು ಮಾಡ್ಕೊಂಡು ನಾರ್ಮಲಾಗಿ ಮಲ್ಕೊಂಬಿಡಿ. ಇಲ್ಲ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ನಾನು ಆ್ಯಕ್ಚುಲಿ ಆಚೆ ಕಡೆ ಹಾಲಲ್ಲಿ ಮಾಡ್ತಿದ್ದೆ, ಅದು ಸ್ವಲ್ಪ ಎಲ್ಲ ಉದುರ್ತಿತ್ತು ಅಂದ್ಬಿಟ್ಟು ಬಾತ್ರೂಮಲ್ಲಿ ಮಾಡ್ತಿದ್ದೀನಿ. ಬೆಸ್ಟ್ ಪ್ಲೇಸ್ ಬಾತ್ರೂಮಲ್ಲೇ ಮಾಡಿ, ಯಾಕೆಂದರೆ ಅದು ಬೀಳುತ್ತೆ ಕೆಳಗಡೆ. ನಾವು ಮಸಾಜ್ ಮಾಡಬೇಕಾದ್ರೆ, ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡಬೇಕಾದ್ರೆ ಅದು ಕೆಳಗಡೆ ಉದುರ್ತಾ ಇರುತ್ತೆ. ಓಕೆನಾ, ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡಿದ್ದಾದಮೇಲೆ 1-2 ನಿಮಿಷ ಬಿಟ್ಬಿಡಿ. ಅದು ನೀವು ಮಸಾಜ್ ಮಾಡ್ತಾನೆ ಅದು ಡ್ರೈ ಆಗಿಬಿಡುತ್ತೆ ಪೂರ್ತಿ. ಓಕೆನಾ, ಡ್ರೈ ಆಗೋದಕ್ಕೆ ಶುರುವಾಗುತ್ತೆ. ಡ್ರೈ ಆದಷ್ಟು ನೀವು ಸ್ಕ್ರಬ್ನ ತೊಗೊಳ್ಳಿ, ಮಸಾಜ್ ಮಾಡಿ. 15 ನಿಮಿಷ ಆದರೂ ಮಾಡಲೇಬೇಕು. ಅರ್ಥ ಆಯ್ತಾ. ಮಾಡಿದ್ದಾದಮೇಲೆ ನೀವು ಫೇಸೇ ಅಲ್ಲ, ನೆಕ್ಕು, ಹ್ಯಾಂಡ್ಸು, ನಕ್ಕಲ್ಸು ಯಾವುದು ಬೇಕಾದ್ರೂ ಚೆನ್ನಾಗಿ ಮಸಾಜ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೋಪ್ ಹಾಕೋದಕ್ಕೆ ಹೋಗಬೇಡಿ. ನೈಟ್ ಟೈಮ್ ಮಾಡೋದ್ರಿಂದ ಆಮೇಲೆ ನಾರ್ಮಲಾಗಿ ಮಲ್ಕೋಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗೆ ನಿಮ್ಮ ಸ್ಕಿನ್ ಸ್ಮೂತ್ ಆ್ಯಂಡ್ ಬ್ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ 7 ದಿನ ಮಾಡಿ ಸಾಕು. 7 ಡೇಸ್ ಮಾಡಿ, ನಿಮ್ಮ ಪಿಗ್ಮೆಂಟೇಷನ್ 100% ಕಡಿಮೆ ಆಗುತ್ತೆ. ಸನ್ ಟ್ಯಾನ್ ಕಡಿಮೆ ಆಗುತ್ತೆ. ಸನ್ ಎಕ್ಸ್ಪೋಜರಿಂದ ಆಗಿರುವಂಥ ಡ್ಯಾಮೇಜಸ್ ಎಲ್ಲ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 100% ಗ್ಯಾರಂಟಿ ಕೊಡ್ತೀನಿ ನಾನು. 7 ಡೇಸ್ ಅಂತೂ ಗ್ಯಾರಂಟಿ ಮಾಡಿ. ಪೊಟ್ಯಾಟೋನಲ್ಲಿರುವಂಥ ವೈಟ್ನಿಂಗ್ ಪ್ರಾಪರ್ಟೀಸು ನಿಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಆ್ಯಂಡ್ ಬ್ರೈಟ್ ಮಾಡುತ್ತೆ ಆ್ಯಂಡ್ ಎಲ್ಲ ಟ್ಯಾನ್ ಆ್ಯಂಡ್ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಹೋಗುತ್ತೆ. ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಳಿ, ಇಲ್ಲ ಕಡಲೆ ಹಿಟ್ಟಾದ್ರೂ ಹಾಕ್ಕೊಳ್ಳಿ. ಇದು ನೋಡಿ, ನಾನು ಇಮ್ಮಿಡಿಯೇಟ್ಲಿ ಸ್ಕ್ರಬ್ ಮಾಡಿದ್ದಾದಮೇಲೆ ಬಂದಿರೋಂಥ ರಿಸಲ್ಟ್. ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಸಹ ನಾನು ವೀಡಿಯೋನಲ್ಲಿ ಹಾಕಿದ್ದೀನಿ, ನೋಡಿ ತೋರಿಸಿದ್ನಲ್ವ. ನೀವು ಬೇಕಾದ್ರೆ ಹಿಂದಕ್ಕೆ ಹೋಗಿ ನೋಡಿ. ಅದು ಮತ್ತು ಈ ಸ್ಕಿನ್ ನೋಡಿ, ಸ್ಕ್ರಬ್ ಮಾಡಿದಾದಮೇಲೆ ನನಗೆ ಬಂದಿರೋವಂಥ ರಿಸಲ್ಟ್ ನೋಡಿ ಯಾವ ಥರ ಇದೆ ಅಂತ. ಇಮ್ಮಿಡಿಯೇಟ್ ಬ್ರೈಟ್ ಮಾಡುತ್ತೆ. ಅದೇ ನೀವು 7 ಡೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಇನ್ನು ಯಾವ ಥರ ಬ್ರೈಟ್ ಆಗ್ಬೋದು ಸ್ಕಿನ್ ಅಲ್ವಾ. ಇದು ನೋಡಿ, ನನ್ನ ಸ್ಕಿನ್ ನೋಡಿ ಯಾವ ಥರ ಬ್ರೈಟ್ ಆಗಿದೆ ಅಂತ. ಸೊ 100% ಗ್ಯಾರಂಟಿ ಕೊಡ್ತೀನಿ ನಾನು. ಖಂಡಿತ 7 ದಿನ ಮಾಡಿ. 7ನೇ ದಿನ ಆದಮೇಲೆ ನೀವು ಬಂದು ನೀವೇ ಕಮೆಂಟ್ ಮಾಡಿ. ಅರ್ಥ ಆಯ್ತಾ. ನಿಮ್ಮ ಸ್ಕಿನ್ನು ಟ್ಯಾನ್ ಆ್ಯಂಡ್ ಪಿಗ್ಮೆಂಟೇಷನನ್ನು ಮಾತ್ರ ಗ್ಯಾರಂಟಿ ಕಡಿಮೆ ಮಾಡುತ್ತೆ.
ಸೊ ನೋಡಿದ್ರಲ್ಲ, ಈಸಿ ಸಿಂಪಲ್ ಫೇಸ್ ಸ್ಕ್ರಬ್ಬು, ಪೊಟ್ಯಾಟೊ ಫೇಸ್ ಸ್ಕ್ರಬ್ಬು. ಆ್ಯಕ್ಚುಲಿ ಪೊಟ್ಯಾಟೋನ ನಾನು ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ಯಾಕೆ ತುರ್ಕೊಂಡಿದ್ದೀನಿ ಅಂತಂದರೆ, ನಿಮಗೆ ಸ್ಕ್ರಬ್ ಥರ ಫೀಲ್ ಬರಬೇಕು. ಸೊ ಜಸ್ಟ್ ನಾನು ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ರೆ ಅದು ಫೇಸ್ ಪ್ಯಾಕ್ ಥರ ಆಗಿಬಿಡುತ್ತೆ. ಯೂಶ್ವಲಿ ಆ ಥರನೂ ಹಾಕ್ಕೋಬೋದು. ನಿಮಗೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತಂದರೆ, ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ, ಜಸ್ಟ್ ಪೊಟ್ಯಾಟೊ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಬೇಸನ್ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಳಿ. ಒಂಚೂರು ಟೊಮ್ಯಾಟೊ ಜ್ಯೂಸ್ ಸಹ ಇರಬೇಕು. ಇಲ್ಲ ನಮಗೆ ಸ್ವಲ್ಪ ಟೈಮ್ ಇದೆ ಅಂದರೆ ನಾನು ಸ್ಕ್ರಬ್ ಯಾಕೆ ಮಾಡ್ತಿದ್ದೀನಿ, ಎಕ್ಸ್ಫೋಲಿಯೇಟ್ ಯಾಕೆ ಮಾಡ್ತಿದ್ದೀನಿ ಗೊತ್ತಾ? ಈಗ ಸಣ್ಣಗೆ ನಮ್ಮ ಸ್ಕಿನ್ನ ಬಿಟ್ಟಿರ್ತೀವಿ, ಓಕೆ. ಸೊ ನಮ್ಮ ಸ್ಕಿನ್ನಲ್ಲಿರುವಂಥ ಫ್ಲೇಕಿ ಸ್ಕಿನ್ಸು ಇಲ್ಲ ಡೆಡ್ ಸ್ಕಿನ್ ಸೆಲ್ಸು ಅದೆಲ್ಲನೂ ಇದು ಸ್ಕ್ರಬ್ ಮಾಡುವಾಗ ಬಂದುಬಿಡುತ್ತೆ. ಸೊ ಸ್ಕಿನ್ ಸಹ ಸ್ಮೂತ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಫೇಸ್ ಪ್ಯಾಕ್, ಲೆಟ್ ಅಸ್ ಗಿವ್ ಸಮ್ ಸರ್ಕ್ಯುಲೇಷನ್, ಏನು ಹೇಳ್ತಾರೆ, ಸರ್ಕ್ಯುಲೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ನಮ್ಮ ಸ್ಕಿನ್ನನ್ನು ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಹ ಶೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಸ್ವಲ್ಪ ನಮಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಫೇಸ್ ಪ್ಯಾಕ್, ಟ್ರೈ ಟು ಡೂ ಎಕ್ಸ್ಫೋಲಿಯೇಷನ್, ಲೈಟ್ ಎಕ್ಸ್ಫೋಲಿಯೇಷನ್. ಯಾವ್ದು ತುಂಬ ಗಟ್ಟಿಯಾಗಿರುವಂಥ ಸ್ಕ್ರಬ್ಬಲ್ಲಿ ಮಾಡು ಅಂತ ಹೇಳ್ತಿಲ್ಲ ಅಲ್ಲ, ಇದು ಕೂಡ ಸಾಫ್ಟಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಹಾರ್ಷಾಗಿ ಅನ್ಸೋದಿಲ್ಲ ಸ್ಕಿನ್ ಮೇಲೆ. ನನ್ನ ಸ್ಕಿನ್ ನೋಡಿ ಯಾವ ಥರ ಇದೆ ಅಂತ. ನಾನು ಯಾವುದೇ ರೀತಿ ಮೇಕಪ್ ಅಪ್ಲೈನೇ ಮಾಡಿಲ್ಲ, ನಾಟ್ ಇವನ್ ಮೈ ಲಿಪ್ ಬಾಮ್. ಓಕೆ, ಲುಕ್ ಅಟ್ ಮೈ ಸ್ಕಿನ್. ಓಕೆ, ದಟ್ ಬ್ರೈಟ್ನೆಸ್, ದಟ್ ಸ್ಕಿನ್ ಬ್ರೈಟ್ ಆಗಿದೆ. ಓಕೆ, ನಾನು ಗ್ಲೋ ಇದೆ ಅಂತ ಹೇಳ್ತಿಲ್ಲ, ಬ್ರೈಟ್ ಆಗಿದೆ ಅಲ್ವಾ. ಟ್ಯಾನ್ ಇಲ್ಲ, ಟ್ಯಾನ್ಗಿಂತ ನಾರ್ಮಲಿ ಲಾಸ್ಟ್ ವಿಡಿಯೋನಲ್ಲಿ ನೀವು ನೋಡಿರ್ಬೋದು, ನನ್ನ ಸ್ಕಿನ್ ಸ್ವಲ್ಪ ಪಿಗ್ಮೆಂಟೆಡ್ ಆಗಿ ಕಾಣಿಸ್ತಿತ್ತು, ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿತ್ತು. ಈಗ ಸ್ವಲ್ಪ ಲೈಟ್ ಆಗಿದೆ ಸ್ಕಿನ್. ಸೊ ಐ ಆಮ್ ಯೂಸಿಂಗ್ ದಟ್ ಫೇಸ್ ಪ್ಯಾಕ್ ಫ್ರಮ್ ಪಾಸ್ಟ್ 5 days. ಓಕೆ, ನೀವು 7 days ಯೂಸ್ ಮಾಡಿ ನೋಡಿ, 7 to 10 days ಯೂಸ್ ಮಾಡಿ ನೋಡಿ, ಇಲ್ಲ ಡೈಲಿ ಯೂಸ್ ಮಾಡಿ, 100% ರಿಸಲ್ಟ್ ಬರುತ್ತೆ. ಓಕೆ, ನಾ ಖಂಡಿತ ನಿಮಗೆ ಪಿಗ್ಮೆಂಟೇಷನು, ಅನ್ಇವನ್ ಸ್ಕಿನ್ ಟೋನ್ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಟೋನು ಒನ್ ಲೆವೆಲ್ ಲೈಟ್ ಆಗುತ್ತೆ, ಹಾಗೆ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಏನಾರ ಫಂಕ್ಷನ್ಸ್ ಇತ್ತು, ಇವೆಂಟ್ಸ್ ಇತ್ತು ಅಂತಂದರೆ ಸಹ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಳ್ಬೋದು, ಇನ್ನೂ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿಕೊಂಡು ನಿಮ್ಮ ಫೇಸ್ ಮೇಲೆ. ಸೊ ಈ ಸ್ಕ್ರಬ್ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ, ನನಗೆ ಮತ್ತೆ ರಿಸಲ್ಟ್ನ ಬಂದು ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.